ಹಲೋ ಸ್ನೇಹಿತರೆ, ಶುಭೋದಯ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗಿದ್ರಿ ಎಲ್ಲರೂ? ನಾವೆಲ್ಲರೂ ಆರಾಮದೇವಿ ನೋಡ್ರಿ. ತಾವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೇನೆ ನೋಡ್ರಿ ಸ್ನೇಹಿತರೆ. ನೋಡ್ತಾ ಇರ್ಬೋದು, ದುಪ್ಪಟ್ಟ ಹಾಕೊಂಡೆ ನಾನು. ಯಾಕಪ್ಪ ಅಂದ್ರೆ ಅಷ್ಟೊಂದು ಥಂಡಿ ಐತಿ. ನಮ್ಮ ಕಡೆ ಥಂಡಿ ಅಂತೀವಿ, ಚಳಿ, ಸಾಕಷ್ಟು ಚಳಿ ಐತ್ರಿಪ್ಪ. ಟೈಮ್ ಬಂದ್ಬಿಟ್ಟು 8 ಗಂಟೆ. ಜಸ್ಟ್ ಎದ್ದೆ ನಾನು, ಒಂದು 10-15 ನಿಮಿಷ ಆಯ್ತು ಅಷ್ಟೇ. ಯಾಕಪ್ಪ ಅಂತಂದ್ರೆ ಕಾವೇರಿದು ಇವತ್ತು 11 ಗಂಟೆಗೆ ಐತಿ ಅಂತ ಡ್ಯೂಟಿ. ಸೊ ಸ್ವಲ್ಪ ಆರಾಮಾಗಿ ಹೋಗ್ತಾಳೆ. ಹೀಗಾಗಿ ಮತ್ತು ಚಳಿನೂ ಇರೋದ್ರಿಂದ ಸ್ವಲ್ಪ ಆರಾಮಾಗಿ ಎದ್ದೆ ನೋಡ್ರಿ. ಕಾವೇರಿನೂ ಮಲ್ಕೊಂಡಿದ್ದಾಳೆ. ಮತ್ತು ಕಾಕಾನು ಜಸ್ಟ್ ಎದ್ರೆ ಮತ್ತು ಚಹಾ ಮಾಡಿದೆ. ಅವರು ಈಗ ಬೇಗ ಹೊಂಟಾರ ಕಾಕಾರು. ಹೀಗಾಗಿ ಚಹಾ ಮಾಡಿದೆ, ಚಹಾ ಕುಡಿಯಕತ್ತಾರ. ಸೊ ನಿಮ್ಮ ಕಡೆ ಹೆಂಗೈತೆ ಹೇಳ್ರಿ ಥಂಡಿ? ನಮ್ಮ ಕಡೆ ಅಂತೂ ಸಿಕ್ಕಾಪಟ್ಟೆ ಐತಿ. ಹಾಸಿಗೆ ಬಿಟ್ಟು ಹೇಳಕ್ಕೆ ಒಲ್ಲ ಅನ್ಸಾಕತೈತಿ ನೋಡ್ರಿ. ಆರಾಮ್ ಬೆಚ್ಚಗೆ ಮಲ್ಕೊಂಬಿಡ್ಬೇಕು ಅನ್ನಿಸ್ತೈತಿ, ಅಷ್ಟೊಂದು ಥಂಡಿ ಐತಿ ನೋಡ್ರಿ. ಬರ್ರಿ ನೋಡೋಣ ಅಂತ ಇವತ್ತಿನ ದಿನ ಹೆಂಗೆ ಕಳೀತಿತ್ತು ಅಂತ ಹೇಳಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡೋಕ್ಕಿದ್ದೀನಿ. ವಿಡಿಯೋನ ಎಂಡವರೆಗೆ ನೋಡಿರಿ, ಸಪೋರ್ಟ್ ಮಾಡಿರಿ. ಮತ್ತು ಯಾರೆಲ್ಲ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ಬಾಜು ಇರುವಂಥ ಗಂಟೆ ಚಿತ್ರ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ರಿ ಅಂದ್ರೆ ನಾನು ಯಾವುದೇ ವಿಡಿಯೋ ಹಾಕಿದರೂ ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬರ್ತೈತೆ ನೋಡ್ರಿ. ಮತ್ತು ಫಸ್ಟ್ ವಿಡಿಯೋನ ನೀವು ನೋಡ್ಬೋದು. ಅದಕ್ಕೋಸ್ಕರ ಮತ್ತು ನನ್ನ ರೆಸಿಪಿ ಚಾನಲಲ್ಲಿ ಕೂಡ ರೆಸಿಪೀಸನ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ ಮತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಪದ್ಮಾಸ್ ರೆಸಿಪಿ ಚಾನಲ್ನು ಕೂಡ ವಿಸಿಟ್ ಮಾಡಿ, ಆ ಚಾನಲ್ನು ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅನ್ನು ಸೆಲೆಕ್ಟ್ ಮಾಡಿ ಇಟ್ಕೊಂಡ್ರೆ ನಾನು ಹಾಕುವಂಥ ಎಲ್ಲ ರೆಸಿಪಿಗಳ ನೋಟಿಫಿಕೇಶನ್ ನಿಮ್ಗೆ ಫಸ್ಟ್ ಬರ್ತೈತೆ ನೋಡ್ರಿ ಸ್ನೇಹಿತರೆ. ಅದಕ್ಕೋಸ್ಕರ ತಪ್ಪದೆ ಪದ್ಮಾಸ್ ರೆಸಿಪಿ ಚಾನಲ್ನು ಕೂಡ ವಿಸಿಟ್ ಮಾಡಿರಿ ಸ್ನೇಹಿತರೆ. ಹೀಗೆ 2 ಚಾನಲ್ಗೂ ನಿಮ್ಮೆಲ್ಲರ ಸಪೋರ್ಟ್ ಇರಲಿ. ಮತ್ತು ಎಲ್ಲರೊಂದಿಗೆ ನಾನು 2 ಚಾನಲ್ನು ಶೇರ್ ಮಾಡಿರಿ. ಮತ್ತು ಇಷ್ಟ ಆದಲ್ಲಿ ಖಂಡಿತವಾಗ್ಲೂ ಲೈಕ್ ಮಾಡಿರಿ ಮತ್ತು ಕಮೆಂಟ್ ಕೂಡ ಮಾಡಿರಿ. ನಿಮ್ಮ ಅಭಿಪ್ರಾಯ ಅನಿಸಿಕೆನ ಕಮೆಂಟ್ಸ್ ಮುಖಾಂತರ ತಿಳಿಸ್ರಿ. ನಿಮ್ಮೆಲ್ಲರ ಕಮೆಂಟ್ಸ್ ನನಗೆ ತುಂಬಾ ಇಷ್ಟ ಆಗ್ತಾವೆ. ಸೊ ಅದಕ್ಕೋಸ್ಕರ ಮತ್ತು ನೋಡ್ರಿ ಸ್ನೇಹಿತರೆ, ಏನಾದರೂ ಸ್ನ್ಯಾಕ್ಸ್ ಬೇಕಿದ್ರೆ, ಏನಾದರೂ ಚಟ್ನಿ ಪುಡಿಗಳು ಬೇಕಿದ್ರೆ, ಮಸಾಲ ಬೇಕಿದ್ರೆ ಖಂಡಿತವಾಗ್ಲೂ ಆರ್ಡರ್ ಮಾಡಿರಿ. ನಾನು ಫ್ರೆಶ್ ಆಗಿ ಮಾಡಿ ಕಳಿಸ್ಕೊಡ್ತೇನೆ ಸ್ನೇಹಿತರೆ. ಈ ಮುಖಾಂತರ ಕೂಡ ನಿಮ್ಮ ಸಪೋರ್ಟ್ ನನ್ನ ಜೊತೆಗಿರಲಿ ಅಂತ ಕೇಳ್ಕೊಳ್ತೀನಿ ನೋಡ್ರಿ. ಸರಿ ಸ್ನೇಹಿತರೆ, ಇವತ್ತಿನ ಲಾಗ್ ಅಂತೂ ಸ್ಟಾರ್ಟ್ ಮಾಡೋಣ ಅಂತ. ಬರ್ರಿ, ಎಂಡೂರಿಗೆ ಇರ್ರಿ, ಎಂಜಾಯ್ ಮಾಡಿರಿ ಸ್ನೇಹಿತರೆ. ನಾನು ಇಲ್ಲೇ ಜೀರಿಗೆ ನೀರು ಕುದಿಲಿಕ್ಕೆ ಇಟ್ಟೀನಿ. ಆಲ್ಮೋಸ್ಟ್ ಕುದ್ದಾವು, ಇನ್ನೇನು ಸೋಸ್ಕೊಳ್ತೀನಿ ಅದನ್ನು. ಇಲ್ಲೇ ರಾತ್ರಿ ಮಗಳು ಪಲಾವ್ ಮಾಡಿದ್ಲು, ಸೋಯಾ ಚಂಕ್ಸದ ಪಲಾವ್ ಮಾಡಿದ್ಲು. ಒಂಚೂರು ಬಾಕಿ ಐತಿ, ಅದನ್ನು ಬಿಸಿ ಇಟ್ಟೀನಿ. ಬಿಸಿ ಇಟ್ಟರೆ ಏನಾಗಂಗಿಲ್ಲ, ಬಿಸಿ ಮಾಡಿದ್ರೆ. ಅದಕ್ಕೋಸ್ಕರ ನೋಡ್ರಿ, ಇದೆಲ್ಲ ರಾತ್ರಿ ತೊಳೆದಿದ್ದು ಬಾಂಡೆ. ಇನ್ನೇನು ಅವ್ಕುರ ಜಗಕ್ಕೆ ಹಾಕಬೇಕು. ಕಾವೇರಿ ಮಲ್ಕೊಂಡಿದ್ದಾಳೆ, ಆರಾಮಾಗೈತಿ. ಥಂಡಿನೂ ಐತಿ, ಆರಾಮಾಗಿ ಹೇಳಿ. ಇಲ್ಲೇ ಕಾಕ ಕೂತಾರ, ಚಹಾ ಕುಡಿದು ಚಹಾ ಲಘು ಹೊಂಟಾರ ಈಗ ಅವ್ರು. ಸೊ ನೋಡ್ರಿ, ಎದ್ದ ತಕ್ಷಣ ವಾರ್ತಾನೂ ಆನ್ ಮಾಡ್ಕೊಂಡಾರ. ಅವ್ರಿಗೆ ಇಂಟ್ರೆಸ್ಟ್ ನ್ಯೂಸ್ ಕೇಳೋದು. ನಾವಿನ್ನೂ ಕದಾನೂ ತೆಗ್ದಿಲ್ಲ ಥಂಡಿ ಸಲುವಾಗಿ, ಕಿಟಕಿನೂ ತೆಗ್ದಿಲ್ಲ. ಭಾಳ ಐತಲ್ಲ ಥಂಡಿ, ಭಾಳ ಐತಿ ಇವತ್ತಂತೂ, ಭಾಳ ಐತಿಪ್ಪ. ಸೊ ಹಿಂಗೆ ನೋಡ್ರಿ. ಸರಿ ಸ್ನೇಹಿತರೆ, ಟಿಫನ್ ಏನು ಮಾಡೋದು ಅದ ಒಂದು ದೊಡ್ಡ ವಿಚಾರ. ಬೆಳಗ್ಗೆ ಎದ್ದ ತಕ್ಷಣ ಇವತ್ತು ನಾನು ತಾಲಿಪಟ್ಟಿ ಮಾಡ್ಬೇಕು ಅಂದ್ಕೊಂಡೀನಿ. ಮೆಂತ್ಯ ಸೊಪ್ಪು ಹಾಕಿ ಬಿಸಿ ಬಿಸಿ ತಾಲಿಪಟ್ಟಿ ಮಾಡಬೇಕು ಈ ಥಂಡಿಗೆ ಅಂದ್ಕೊಂಡೀನಿ. ನೋಡೋಣ, ಮಾಡಿದರೆ ನಿಮ್ಗಳ ಜೊತೆ ರೆಸಿಪಿನ ಖಂಡಿತವಾಗ್ಲೂ ಶೇರ್ ಮಾಡ್ತೀನಂತ. ಈಗ ಈ ನೀರು ಕುದ್ದಾವ, ಮೊದಲ ಇವನ್ನ ಸೋಸ್ಕೊಂಡ್ಬಿಡ್ತೀನಿ. ಜೀರಿಗೆ ನೀರು ನಾವು ಸ್ವಲ್ಪ ಬಿಸಿ ಬಿಸಿ ಕುಡಿಯೋಣ. ನೋಡ್ರಿ, ಜೀರಿಗೆ, ಅಜ್ವಾಯಿನ, ದಾಲ್ಚಿನ್ನಿ 3 ಇರ್ತೈತಿ ಇದ್ರೊಳಗೆ. ಸೊ ನೋಡ್ರಿ, ಇಷ್ಟ ಆಯ್ತು. ಜಾಸ್ತಿ ಬಿಸಿ ಐತೆ, ಸ್ವಲ್ಪ ಆರಿಂದ ಕುಡಿತೀನಿ. ಸ್ನೇಹಿತರೆ, ಕಾಕಾರು ಹೋದ್ರೆ ಗಾಳಿ ನೋಡ್ರಿ ಎಷ್ಟು ಗಾಳಿ ಐತಿ. ಮೊದಲೇ ತಂಪೈತ್ರಿ, ಈ ಗಾಳಿಗೆ ಇನ್ನೊಂಚೂರು ಥಂಡಿ ಹೆಚ್ಚಾಗತೈತಿ. ಭಾಳ ಅಂದ್ರೆ ಭಾಳ ತಂಪೈತಿ. ಈಗ ಸ್ವಲ್ಪ ಬಿಸಿಲು ಸ್ಟಾರ್ಟ್ ಆಯ್ತು. ಬಿಸಿಲು ಆತಂದ್ರೆ ಸಿಕ್ಕಾಪಟ್ಟೆ ಬಿಸಿಲು ಐತ್ರಿ. ಬಿಸಿಲಿಗೇನು ಕಡಿಮೆ ಇಲ್ಲ, ಆದ್ರೆ ಅಲ್ಲಿವರೆಗೆ ಚಳಿ ನೋಡ್ರಿ, ತಡ್ಕೊಳಕ್ಕಾಗಂಗಿಲ್ಲ.
ಅಷ್ಟೈತಿ. ಅದ್ರಾಗ ನಮ್ಮದು ಮನೆ ಸ್ವಲ್ಪ ಎತ್ತರ ಆಕೈತಲ್ಲ, ಜಾಸ್ತಿ ಬರ್ತೈತೆ ನೋಡ್ರಿ ಥಂಡಿ. ಜುನಾಡಕತ್ತಾವ ಪರ್ಸಿ ಗಿರ್ಸಿ ಎಲ್ಲ. ಕಾಕ ಹೋದ್ರೆ ಅವರು ಈಗ ಬೇಗ ಹೊಂಟಾರ್ರಿ, ಲಘುನ ಹೊಂಟಾರ ಅವರು ಈಗ. ನೋಡ್ರಿ ಗಾಳಿ ಸ್ನೇಹಿತರೆ, ನೋಡ್ತಾ ಇದ್ರೆ ಅನ್ಕೋತೀನಿ. ಸಿಕ್ಕಾಪಟ್ಟಿ ಗಾಳಿ ಬಿಟ್ಟೈತಿ, ಚಳಿ ಜಾಸ್ತಿ ಐತಿ. ಅಂದರೆ ನೋಡ್ರಿ ಗಾಳಿ ಇದ್ರ ಮ್ಯಾಗ ಗೊತ್ತಾಗ್ತೈತಿ ಎಷ್ಟೈತಂತ. ಗಾಳಿ ಬಿಟ್ಟೈತಿ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. 9 ಗಂಟೆ ಆಯ್ತು ಈಗ ಟೈಮ್. ನಾನೇನು ಹೇಳಿದೆ ನಿಮ್ಗೆ ಆಗಿಲ್ಲೇ, ಟಿಫನಿಗೆ ಇವತ್ತು ತಾಲಿಪಟ್ಟಿ ಮಾಡ್ಬೇಕು ಅಂದ್ಕೊಂಡೇನೆ ಅಂಥೇಳಿ. ಸೊ ಅದನ್ನು ನಾನು ಹಿಟ್ಟನ್ನು ಕಲಿಸ್ತಾ ಇದ್ದೀನಿ. ಮೆಂತ್ಯ ಸೊಪ್ಪು ಐತಿ, ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕಿ ಮಾಡೋಣ ಅಂಥೇಳಿ. ಸೊ ಏನೇನೆಲ್ಲ ಹಾಕ್ತೀನಿ, ಯಾವ ರೀತಿ ಮಾಡ್ತೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬರ್ರಿ, ತಾಲಿಪಟ್ಟಿ ಹಿಟ್ಟು ಕಲ್ಸಾಕತ್ತೀನಿ ನಾನೀಗ. ಅಂದರೆ ಒಂಚೂರು ನೆನೆದ್ರೆ ರುಚಿ ಆಗ್ತಾವಂಥೇಳಿ ತಾಲಿಪಟ್ಟಿ, ಅದಕ್ಕೋಸ್ಕರ ಈಗ ಕಲ್ಸಾಕತ್ತೀನಿ. ಕಲಸಿ ಸ್ವಲ್ಪ ಹೊತ್ತು ಇಡೋಣ ಅಂಥೇಳಿ. ಕಾವೇರಿ ಇನ್ನೂ ಮಲ್ಕೊಂಡಾಳ, ಎದ್ದಿಲ್ಲ. ನಾನು ಕೂಡ ಜೀರಿಗೆ ನೀರು ಕುಡಿದೆ, ಸ್ವಲ್ಪ ಪಲಾವೆಲ್ಲ ಬಿಸಿ ಮಾಡಿದೆ. ನಂತರ ಸ್ವಲ್ಪ ವಾಟ್ಸಪ್ ಚೆಕ್ ಮಾಡಿದೆ. ಇವತ್ತು ಶುಕ್ರವಾರ ಅಂದಂಗೆ, ಇವತ್ತು ಶುಕ್ರವಾರ ಸ್ವಲ್ಪ ವಾಟ್ಸಪ್ ಎಲ್ಲ ಚೆಕ್ ಮಾಡಿದೆ. ಆಮೇಲೆ ಏನಪ್ಪ, ಈಗ ಮತ್ತು ಇದನ್ನು ಮಾಡತ್ತೀನಿ. ಬರ್ರಿ, ಈ ರೆಸಿಪಿನ ನಿಮ್ಮ ಜೊತೆ ಇವತ್ತು ನಾನು ನನ್ನ ಲಾಗ್ ಚಾನಲ್ ಒಳಗೆ ಶೇರ್ ಮಾಡಕತ್ತೀನಿ. ಆಲ್ರೆಡಿ ತಾಲಿಪಟ್ಟಿ ರೆಸಿಪಿ ನನ್ನ ರೆಸಿಪಿ ಚಾನಲ್ ಒಳಗೆ ಅಪ್ಲೋಡ್ ಮಾಡಿ ನಾನು. ಬಟ್ ಇವತ್ತು ಲಾಗ್ ಚಾನಲ್ ಒಳಗೆ ಈಗ ಹೊಸ ಸ್ನೇಹಿತರಿಗೆ ಹೆಲ್ಪ್ ಆಗ್ತೈತಿ. ಯಾಕಂದರೆ ಎಲ್ಲ ಒಂದು ಲೇಡೀಸ್ದ ಸಮಸ್ಯೆ ಏನಪ್ಪ ಅಂತಂದ್ರೆ, ಬೆಳಗಿನ ಒಂದು ನಾಷ್ಟಕ್ಕೆ ಏನು ಮಾಡೋಣ ಅನ್ನೋದು ಒಂದು ತಲೆ ಬಿಸಿ ಇದ್ದೇ ಇರ್ತೈತಿ. ಅದಕ್ಕೋಸ್ಕರ ಈ ಒಂದು ರೆಸಿಪಿ ಕೂಡ ನಿಮ್ಗೆ ಹೆಲ್ಪ್ ಆಗ್ತೈತಿ. ನೀವು ಕೂಡ ಒಂದಿನ ಇದನ್ನು ಟ್ರೈ ಮಾಡ್ರಿ ಅಂತ ಹೇಳ್ತೀನಿ. ಬರ್ರಿ, ಹಾಗಿದ್ರೆ ನಾನು ಯಾವ ರೀತಿ ಮಾಡ್ತೀನಿ ನಿಮ್ಗೆ ತೋರಿಸ್ತೀನಿ. ಬರ್ರಿ ಸ್ನೇಹಿತರೆ, ತಾಲಿಪಟ್ಟಿ ಹಿಟ್ಟು ಕಲಸೋಣ ಅಂತ. ನಾನು ಇಲ್ಲೇ ಒಂದು ಪರಾತೊಳಗೆ ನೋಡ್ರಿ ಕೊತ್ತಂಬರಿ ಇದು ಸ್ವಚ್ಛಗೆ ತೊಳೆದ್ಬಿಟ್ಟು ಸಣ್ಣಗೆ ಹೆಚ್ಚಿ ತೊಗೊಂಡಿನಿ. ಕೊತ್ತಂಬರಿ ಮತ್ತು ಉಳ್ಳಾಗಡ್ಡಿ ಎಷ್ಟು ಹಾಕ್ತೀವಿ ತಾಲಿಪಟ್ಟಿ ಅಷ್ಟು ಟೇಸ್ಟಿಯಾಗಿ ಬರ್ತಾವೆ. ಸೊ ಅದಕ್ಕೋಸ್ಕರ. ಆಮೇಲೆ ಮೆಂತ್ಯ ಸೊಪ್ಪಿತ್ತು, ಅದನ್ನು ಒಂದು ಹಿಡಿಯಷ್ಟು, ಭಾಳ ಹಾಕ್ಬೇಡ್ರಿ, ಒಂದು ಹಿಡಿಯಷ್ಟು. ಅದನ್ನು ಕೂಡ ಸ್ವಚ್ಛಗೆ ತೊಳೆದು ಅದನ್ನು ಸಣ್ಣಗೆ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಮತ್ತೇನು ಹಾಕ್ತೀನಪ್ಪ ಅಂದರೆ ಹಿಟ್ಟು ಹಾಕ್ತೀನಿ ನೋಡ್ರಿ. ಹಿಟ್ಟು ಅಂದರೆ ಒಂದಿಷ್ಟು ಗೋಧಿ ಹಿಟ್ಟನ್ನು ಹಾಕ್ತೀನಿ. ಜೋಳದ ಹಿಟ್ಟು, ಜೋಳದ ಹಿಟ್ಟು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರು ನಡೀತೈತಿ ಗೋಧಿ ಹಿಟ್ಟಿಗೆ ಕಂಪೇರ್ ಮಾಡಿದರೆ. ಸೊ ಜೋಳದ ಹಿಟ್ಟು ಹಾಕ್ಕೊಂಡೆ ನೋಡ್ರಿ. ಇದಕ್ಕೆ ನೀವು ಅಕ್ಕಿ ಹಿಟ್ಟು ಹಾಕೋಬೋದು, ಆಮೇಲೆ ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ಬೋದು. ನಾನು ಇವತ್ತೇನು ಮಾಡತ್ತೀನಿ ಅಂದ್ರೆ, ಅಕ್ಕಿ ಹಿಟ್ಟು ಬದಲಿಗೆ ವೈಟ್ ರೈಸ್ ಐತೆ ಸ್ವಲ್ಪ, ಆ ರೈಸ್ನ ಹಾಕ್ತೀನಿ ಇದಕ್ಕೆ. ಕೆಡ್ಸೋದು ಬೇಡ ಏನು ಅಂತ ಹೇಳಿ ನೋಡ್ರಿ. ಇಲ್ಲೇ ಸ್ವಲ್ಪ ರೈಸ್ ಐತಿ, ಅದ ರೈಸ್ ಅಕ್ಕಿ ಹಿಟ್ಟು ಬದಲಿಗೆ ನಾನು ರೈಸನ್ನು ಸೇರಿಸ್ಕೊತೀನಿ ನೋಡ್ರಿ. ನೀವು ಬೇಕಾದರೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೋಬೋದು. ಇದಿಷ್ಟು ಹಾಕಿದೆ ನಾನು. ಈಗ ಏನೈತಿಲ್ಲ, ಇದಕ್ಕೆ ಅರಿಶಿನ ಪೌಡರ್ ಹಾಕ್ತೀನಿ. ಸಣ್ಣ ಸ್ಪೂನ್ಲೆ 1-2 ಸ್ಪೂನ್ ಅರಿಶಿನ, ಹಾಗೆ ಜೀರಿಗೆ ಮತ್ತು ರುಚಿಗೆ ಉಪ್ಪು, ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ನಾನು ಅಂದಾಜು ಕೈಲೇನ ಹಾಕಿರ್ತೀನಿ. ಆಮೇಲೆ ನೀವು ಒಣ ಖಾರ ಪುಡಿ ಆದರೂ ಹಾಕ್ಕೋಬೋದು, ಚಿಲ್ಲಿ ಪೌಡರ್. ನಾನಿಲ್ಲಿ ಹಸಿಮೆಣ್ಸಿನ್ಕಾಯ್ದು ಪೇಸ್ಟ್ ಹಾಕಾಕತ್ತೀನಿ. ಈ ಹಸಿಮೆಣ್ಸಿನ್ಕಾಯಿಗೆ ನಾನು ಸ್ವಲ್ಪ ಬೆಳ್ಳುಳ್ಳಿ, ಹಸಿ ಶುಂಠಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕರಿಬೇವು, ಆಮೇಲೆ ಸ್ವಲ್ಪ ಜೀರಿಗೆ ಹಾಕಿ ಮೆಣಸಿನ್ಕಾಯಿನ ಈ ಥರ ಪೇಸ್ಟ್ ಮಾಡಿ ಇಟ್ಟಿರ್ತೀನಿ. ಸೊ ಅದನ್ನು ಈಗ ಹಾಕ್ಕೋತೀನಿ ನೋಡ್ರಿ. ನೀವು ಖಾರ ನೋಡ್ಕೊಂಡು ನೀವು ಹಾಕ್ಕೊಡ್ರಿ. ನಾವಂತೂ ಖಾರ ತಿಂತೀವಿ, ಸೊ ಸ್ವಲ್ಪ ಖಾರನ ಇರಬೇಕು. ಅದ್ರಾಗಿ ಥಂಡಿಗೆ ಸ್ವಲ್ಪ ಖಾರನ ಇಷ್ಟ ಆಗ್ತೈತಿ, ಸ್ಪೈಸಿಯಾಗಿ. ಸೊ ಅದಕ್ಕೋಸ್ಕರ ಖಾರನ ಹಾಕ್ಕೊಂಡಿದ್ದೀನಿ. ಹಿಂಗಿನ ಪೌಡ್ರ್ ಒಂಚೂರು, ಸ್ವಲ್ಪ ಇದನ್ನು ಮಸ್ತಾಗಿ ಕಲಿಸಿ
ನಾದ್ಕೋಬೇಕು ನೋಡ್ರಿ. ಫಸ್ಟಿಗೆ ಇದಿಷ್ಟನ್ನು ಮೊದಲು ಮಿಕ್ಸ್ ಮಾಡ್ಕೋಬೇಕು, ಆಮೇಲೆ ನೀರು ಹಾಕಿ ನಾದೋದು. ಹಲವಾರು ಬಗೆ ಒಳಗೆ ಮಾಡ್ಬೋದು ತಾಲಿಪಟ್ಟಿ, ಸಾಕಷ್ಟು ಬಗೆ ಒಳಗೆ ಮಾಡ್ಬೋದು. ಮಸ್ತ್ ಅಂದ್ರೆ ಮಸ್ತ್ ರುಚಿನೂ ಆಗ್ತಾವೆ. ಆಮೇಲೆ ಏನಂದ್ರೆ ಹೆಲ್ದಿ, ಹೊಟ್ಟೆ ತುಂಬಿ ಬಿಡ್ತೈತಿ, ಬೇಗ ಹಸಿವಾಗಂಗಿಲ್ಲ ಈ ಥರ ಮಾಡಿ ತಿಂದರೆ. ಮತ್ತು ಆರೋಗ್ಯಕ್ಕೂ ಒಳ್ಳೇದಂತ ಹೇಳ್ಬೋದು. ಎಲ್ಲ ಹಿಟ್ಟುಗಳನ್ನ ಬಳಸಿ ಮಾಡ್ತೀವಲ್ಲ, ಮತ್ತು ಇದ್ರೊಳಗೆ ಸಾಕಷ್ಟು ತರಕಾರಿ, ವೆರೈಟಿ ತರಕಾರಿ ಹಾಕಿ ಕೂಡ ಮಾಡ್ಕೊಳ್ಬೋದು. ಹೀಗಾಗಿ ಒಂಥರ ಹೆಲ್ದಿ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು, ಹೆಲ್ದಿಯಾದ ನಾಷ್ಟ ಅಂತಲೇ ಹೇಳ್ಬೋದು. ಮತ್ತು ಬೇಗ ಹಸಿನೂ ಆಗಂಗಿಲ್ಲ ಸ್ನೇಹಿತರೆ. ನಮ್ಮ ಕಡೆ ಅಂತೂ ತಾಲಿಪಟ್ಟಿ ಜಾಸ್ತಿ ಮಾಡ್ತೀವಿ. ಹೇಳೋದು ನಿಮಗೆ ಇನ್ನೂ ಸಾಕಷ್ಟು ಬಗೆ ಒಳಗೆ ಮಾಡ್ಬೋದು ಅಂಥೇಳಿ. ಸೊ ಒಂದೊಂದು ಸಲ ಒಂದೊಂದು ಟೈಪ್, ಯಾವಾಗಲೂ ಸೇಮ್ ಮಾಡೋಕ್ಕಿಂತ ಒಂದೊಂದು ಟೈಪ್ ಮಾಡೋದು. ಪಾಲಕ್ ಹಾಕಿ ಕೂಡ ಮಾಡ್ಬೋದು, ಮತ್ತು ಸೌತೆಕಾಯಿ, ಕ್ಯಾರೆಟ್ ಅದನ್ನು ತುರಿದು ಕೂಡ ಹಾಕಿ ಮಾಡ್ಬೋದು. ನೋಡ್ರಿ, ಎಲ್ಲ ಮಿಕ್ಸ್ ಮಾಡಿಕೊಂಡೆ ಚೆನ್ನಾಗಿ. ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಗಟ್ಟಿಗೆ ನಾದೋದು. ಟ್ರೈ ಮಾಡಿರಿ ಒಂದ್ಸರಿ ಈ ಥರನೂ ತಾಲಿಪಟ್ಟಿ. ನೀವು ಬರೀ ಮೆಂತ್ಯ ಸೊಪ್ಪು ಹಾಕಿ ಕೂಡ ಮಾಡ್ಬೋದು, ಉಳ್ಳಾಗಡ್ಡಿ ಹಾಕದೇನೋ ಮಾಡ್ಬೋದು. ಇಲ್ಲ ಮೆಂತ್ಯ ಸೊಪ್ಪಿಲ್ಲದೆ ಬರೀ ಉಳ್ಳಾಗಡ್ಡಿ ಹಾಕಿ ಕೂಡ ಮಾಡ್ಬೋದು, ನಿಮ್ಮ ಇಷ್ಟ. ಮಸ್ತ್ ಆಗ್ತಾವೆ, ಎಲ್ಲರೂ ಒಂದೊಂದು ರುಚಿನ ಕೊಡ್ತಾವೆ ಅಂತ ಹೇಳ್ಬೋದು. ಹಿಟ್ಟು ರೆಡಿ ಆತ ತಾಲಿಪಟ್ಟಿದೆ. ಸ್ವಲ್ಪ ನೆನಿಲಿ, ಸ್ವಲ್ಪ ನೀರು ಹಚ್ಚೋಣ ಇದಕ್ಕೆ. ಸ್ವಲ್ಪ ಮಸ್ತಾಗಿ ನೆನಿಲಿ ಸ್ನೇಹಿತರೆ. ಒಂದು 10 ಮಾಡೋಣ, 9 ಆಗಕ್ಕೆ ಬಂತೀಗ. ಸ್ವಲ್ಪ ನೆನಿಲಿ, ಮುಚ್ಚಿಡೋಣ, ಆಮೇಲೆ ಮಾಡೋಣ.
ಸ್ನೇಹಿತರೆ ರೆಡಿ ಆದ್ಲೆ ಕಾವೇರಿ ಟೈಮ್ ಆತಕ್ಕಿದು ಪೂಜೆ ಮಾಡತ್ತಾಳ ಜಳಕ ಮಾಡಿ ಹೇಳಿದೆ ನಿಮಗೆ ಶುಕ್ರವಾರ ಅಂಥೇಳಿ ಸೊ ಎಲ್ಲ ದೇವ್ರಸ್ತು ಎಲ್ಲ ಸ್ವಚ್ಛ ಮಾಡಿ ಈಗ ಪೂಜೆ ಮಾಡಕತ್ತಾಳಕ್ಕೆ ಆಲ್ಮೋಸ್ಟ್ ಆಯ್ತು ಪೂಜೆನೂ ಒಂದಾಗೈತೆ ನೋಡಿ ದಾಸಾಳಿ ಮತ್ತು ನಾನು ನೋಡಿದ್ರಿ ನೀವು ತಾಲಿಪಟ್ಟಿ ಮಾಡಿದೆ ಸೊ ನೋಡಿರಿ ಹಾಕಿಟ್ಟೀನಿ ಪ್ಲೇಟಿಗೆ ಬಿಸಿ ಬಿಸಿ ಚಾ ತಾಲಿಪಟ್ಟಿಗೆ ಬೆಸ್ಟ್ ಕಾಂಬಿನೇಷನ್ ಅಂದ್ರೆ ಮೊಸರು ರೀ ಮತ್ತು ಚಾನೋ ಬೆಸ್ಟ್ ಈ ಚಳಿಗೆ ಚಾನೋ ಚಲೋ ಅನ್ನಿಸ್ತೈತಿ ಸೊ ಹೀಗಾಗಿ ಹಾಕಿಟ್ಟೀನಿ ಸೊ 2 ತಾಲಿಪಟ್ಟೆ ಹಾಕೀನಿ ಇಲ್ಲಿ ಒಂದು ಎಕ್ಸ್ಟ್ರಾ ಐತಿ ಇನ್ನೊಂದು ಚೂರು ಹಿಟ್ಟು ಉಳ್ದೈತಿ ಅವು ತಣ್ಣಗಾದ್ರೆ ಚಲೋ ಅನ್ಸಂಗಿಲ್ಲ ತಿನ್ನಕ್ಕೆ ಮತ್ತು ಬೇಕಂದ್ರೆ ಬಿಸಿ ಮಾಡ್ಕೊಳ್ಬೋದು ಅದಕ್ಕೆ ಇಲ್ಲೇ ಹಿಟ್ಟು ತೆಗೆದಿಟ್ಟೀನಿ ಸಾಕೀಗ ನಮ್ಗೆ ಅಷ್ಟು ಆಗ್ತಾವೆ ಟಿಫನ್ ಮಾಡೋಣಂತ ನೀವು ಟ್ರೈ ಮಾಡಿರಿ ಈ ರೆಸಿಪಿನ ಬರ್ರಿ ಟಿಫನ್ ಮಾಡೋಣ ಬಿಸಿ ಬಿಸಿ ತಾಲಿಪಟ್ಟಿ ಕಾವೇರಿ ಪೂಜೆ ಆತ ಟಿಫನ್ ಮಾಡ್ತೀವಿ ನಾವು ಈಗ ಮಾಡಿ ನಂತರ ಸಿಗ್ತೀನಿ ಇವತ್ತು ಚಿಕ್ಕಮ್ಮರ ಮನೆಗೆ ಹೋಗ್ಬೇಕು ಯಾಕೆ ಹೋಗಾಕತ್ತೀನಿ ಅನ್ನೋದು ನಿಮ್ಗೆ ಅಲ್ಲಿ ಹೋದ್ಮ್ಯಾಗ ಗೊತ್ತಾಗ್ತೈತಿ ಆ್ಯಕ್ಚುಲಿ ಇದಕ್ಕಿಂತ ಬಿಫೋರ ಹೋಗ್ಬೇಕಾಗಿತ್ತು ನಾನು ಬಟ್ ನನಗೆ ಆಗಿರಲಿಲ್ಲ ಇವತ್ತು ಹೋಗ್ಬೇಕು ನೋಡ್ರಿ ಸ್ನೇಹಿತರೆ ಚಿಕ್ಕಮ್ಮರ ಮನೆಗೆ ಹೇಳಿದೆ ನಿಮ್ಗೆ ಹೋಗ್ಬೇಕಂತ ಹೊಂಟೀವಿ ನೋಡ್ರಿ ಡ್ಯೂಟಿ ಮುಗಿಸ್ಕೊಂಡು ಬಂದವ ಸೊ ಅಷ್ಟು ನಾನು ಎಲ್ಲ ಕೆಲಸ ಮುಗಿಸಿದೆ ಕಾವೇರಿ ಹೋದ್ಮೇಲೆ ಎಲ್ಲ ಮನೆ ಕ್ಲೀನ್ ಮಾಡ್ಕೊಂಡು ರೆಡಿ ಆದೆ ಈಗ ಮನೆ ಕಡೆ ಬಂದ್ವಿ ನೋಡ್ರಿ ಅವ್ವ ಅಪ್ಪನೂ ಬರ್ತಾರಂತ ಅವ್ರನ್ನೂ ಕರ್ಕೊಂಡು ಹೋಗೋಣ ಅಂತ ಎಲ್ಲ ಮಕ್ಕಳು ಶಾಲೆಗೆ ಹೋಗ್ಯಾರ ತನೂ ಶಾಲೆಗೆ ಹೋಗ್ಯಾಳ ಸೊ ತರುಣನ ಕರ್ಕೊಂಡು ಅವ್ವ ಅಪ್ಪ ನಾನು ಹೋಗೋದಂತ ಹೇಳಿ ಈಗ ಯಾಕೆ ಹೊಂಟೇವೆ ಅನ್ನೋದು ಅಲ್ಲಿ ಹೋದ್ಮೇಲೆ ಹೇಳ್ತೀನಿ ನಿಮಗೆ ಹೋಗಿ ಬರೋಣ ಬರ್ರಿ ಹೆಂಗೈತು ನಿನ್ನ ಜಾಬ್ ಬಗ್ಗೆ ಕೇಳತ್ತಿದ್ರೆ ಹೆಂಗೈತ್ರಿ ಹೊಸ ಜಾಬು ಅನ್ನೊಂದು ಅಂತೇಳಿ ಹಾಂ 12 ತಾಸು ಡ್ಯೂಟಿ ರೀ ಹೋಗೋದು ಬರೋದು ದೂರ ಆಗ್ತೈತಿ ಇಂಡಸ್ಟ್ರಿಯಲ್ ಏರಿಯಾ ನಮ್ಮ ಧಾರವಾಡ ಹತ್ರ ಬೇಲೂರು ಇಂಡಸ್ಟ್ರಿಯಲ್ ಏರಿಯಾಕ್ಕೆ ಹೋಗ್ಬೇಕಮ್ಮ ಒಂದು 25 ಕಿಲೋಮೀಟ್ರ್ ಹೋಗ್ತಾ ಬರ್ತಾ ಒಂದು 50 ಕಿಲೋಮೀಟ್ರ್ ನೋಡ್ರಿ ಡೈಲಿ ಸೊ ಹಿಂಗಂತ ಹೇಳಿ ಆದರೂ ಪರವಾಗಿಲ್ಲ ಅದು ಹೇಳಿದ್ನಲ್ಲ ನಿಮ್ಗೆ ಗಾಡಿ ಒಟ್ಟು ಬಾಡಿಗೆ ಇಲ್ಲ ಹಿಂಗಾಗಿ ಅವನು ಬೇರೆ ಕಡೆ ಡ್ಯೂಟಿಗೆ ಹತ್ತಿದ ನೋಡ್ರಿ ಈಗ ಅವ್ನು ಯಾವಾಗ ಫ್ರೀ ಇರ್ತಾನೆ ನೋಡ್ಕೊಂಡು ನಾವು ಹೋಗೋದಂತ ಹೇಳಿ ನೈ ಡ್ಯೂಟಿ ಮುಗಿಸ್ಕೊಂಡು ಬಂದಾನ ಪಾಪ ಮಕ್ಕೋಬೇಕಿತ್ತವ ಆದರೆ ಈಗ ಅನಿವಾರ್ಯ ಹೋಗಬೇಕಿತ್ತು ನಾವು ನಿನ್ನೆ ಮನೇನ ಹೋಗಬೇಕಾಗಿತ್ತು ಅಟ್ಲೀಸ್ಟ್ ಇವತ್ತರ ಹೋಗಿ ಬರೋಣ ಅಂತ ಹೇಳಿ ಯಾಕನ್ನೋ ನಿಮ್ಗೆ ಹೇಳ್ತೀನಿ ಬರ್ರಿ ಹೋಗಿ ಬರೋಣ ಅಂತ ಯಾರು ನಾವು ಇಲ್ಲಿಂದ ಮೇಲೆ ಹತ್ತಿದ್ರೆ ತೇಜಸ್ವಿ ನಗರ ಹೋಗ್ತೇವೆ ನೋಡ್ರಿ ತೇಜಸ್ವಿ ನಗರ ರೋಡ್ ಇದೆ ಇಲ್ಲಿಂದ ಅಪ್ ಹತ್ತಿದ್ರೆ ತೇಜಸ್ವಿ ನಗರ ಬರ್ತೈತಿ ತರುಣ ಗುಂಡು ಮಕ್ಕೊಳತನ್ನ ಹೋಯ್ ಗುಂಡ ಹೋಯ್ ಫುಲ್ ಪ್ಯಾಕ್ ಮಾಡಿರಿ ನಮ್ಮ ಮಾವನಿಗೆ ಮೊಮ್ಮಗ ಥಂಡಿ ಭಾಳ ಐತ್ರಿಪ್ಪ ಭಾಳ ಥಂಡಿ ಐತಿ ಇವತ್ತಂತೂ ಭಾಳ ಐತಿ ಬಿಡ ಹಾಯ್ ಗುಂಡು ಸ್ನೇಹಿತರೆ ಈಗ ತೇಜಸ್ವಿ ನಗರಕ್ಕೆ ಬಂದೀವಿ ನೋಡ್ರಿ ನಾವು ತೇಜಸ್ವಿ ನಗರದೊಳಗೆ ಸ್ವಲ್ಪ ಹಣ್ಣು ತೊಗೊಂಡ್ವಿ ಆ್ಯಪಲ್ ಮತ್ತು ಏನಪ್ಪ ಆರೆಂಜ್ ಇದ್ವು ಸೊ ಅದನ್ನ ತೊಗೊಂಡ್ವಿ ನೋಡ್ರಿ ತಮ್ಮಗ ಹೇಳ್ದೆ ನೀನು ಇಳಿದು ಹೋಗ್ಬಿಡಪ್ಪ ಅಂಥೇಳಿ ಮತ್ತು ಏನಾದರೂ ಬೇಕ್ರಿ ಐಟಮ್ಸ್ ತೊಗೋಬೇಕಂದ್ವಿ ಅದಕ್ಕಿಂತ ಬೆಟ್ರ್ ಹಣ್ಣು ಅಂದ್ಕೊಂಡು ಹಣ್ಣುಗಳನ್ನ ತೊಗೊಂಡ್ವಿ ನಮ್ಮ ತರುಣ ಅದ ಜಸ್ಟ್ ಇನ್ನೂ ಮಲಗಿದ್ದ ಬಿಡ್ರಿ ಮಲಗಿದವನ್ನ ಎಬ್ಬಿಸ್ಕೊಂಡು ಕರ್ಕೊಂಡು ಬಂದಿದ್ವಿ ನಾವು ಯಾಕಂದರೆ ನಮ್ಮ ತನು ಪುಟಾಣಿದ 2 ಗಂಟೆ ಎಲ್ಲ ಸ್ಕೂಲ್ ಬಿಡ್ತೈತಿ 2 ಗಂಟೆ 10 ನಿಮಿಷ 15 ನಿಮಿಷಕ್ಕೆ ಬರ್ತಾಳಕ್ಕೆ ಅಂದ್ರೆ ವ್ಯಾನ್ ಬರ್ತೈತಿ ಅಷ್ಟರೊಳಗೆ ನಾವು ಮತ್ತೆ ರಿಟರ್ನ್ ಬರಬೇಕಿತ್ತು ಹೀಗಾಗಿ ತರುಣನ ಎಬ್ಬಿಸ್ಕೊಂಡು ಕರ್ಕೊಂಡು ಬಂದ್ವಿ ಈಗ ಹಣ್ಣು ನೋಡಿ ಹಣ್ಣು ಬೇಕಾಗಿತ್ತು ಅವನಿಗೆ ಹಶುವಾಗಿತ್ತು ಅನ್ಸುತ್ತೆ ಹಣ್ಣು ಬೇಕಂತ ಹೇಳೋರು ಪಾಪಾಗ ಒದ್ರಾಕತ್ತ ನೋಡ್ರಿ ತಮ್ಮನಿಗೆ ಸೊ ಈಗ ನಾವು ಹಣ್ಣು ತೊಗೊಂಡು ಈಗ ಹೊರಡ್ತೀವಿ ನೋಡ್ರಿ ಚಿಕ್ಕಮ್ಮ ಅವ್ರ ಮನೆಗೆ ಇಲ್ಲಿಂದ ಶಾರ್ಟ್ಕಟ್ ಹೋಗ್ತೇವೆ ತೇಜಸ್ವಿ ನಗರಿಂದ ಗಾಂಧಿನಗರಲ್ಲಿ ಹಾಸಿ ಹೋಗ್ಬಿಟ್ರೆ ಬೇಗ ಹೋಗ್ತೇವೆ ಶೆಟ್ರ್ ಕಾಲನಿಗೆ
ಶಾರ್ಟ್ಕಟ್ ಅಂತ ಹೇಳ್ಬೋದು. ಇಲ್ಲಾಂದ್ರೆ ಸುತ್ತ ಹಸಿ ಟೋಲ್ನ ಮ್ಯಾಗ ಅಂದ್ರೆ ಸುತ್ತಾಗ್ತದೆ, ಲೇಟೂ ಆಗ್ತದೆ ಸ್ನೇಹಿತರೆ. ಹೀಗಾಗಿ ಇಲ್ಲಿಂದ ಇದು ತೇಜಸ್ವಿನಗರ ಬ್ರಿಡ್ಜ್ ರೀ. ಇದು ನಾವೇನು ಪಾಸ್ ಆಗಾಕತ್ತೀವಲ್ಲ ತೇಜಸ್ವಿನಗರ ಬ್ರಿಡ್ಜ್ ಇದು. ಇದ್ರ ಕೆಳಗೆ ಏನೈತಿಲ್ಲ ರೈಲ್ವೆ ಹಳಿ ಪಾಸ್ ಆಗ್ಯದ, ಅಂದ್ರೆ ರೈಲ್ವೆ ಸ್ಟೇಷನ್ ನಿಯರ್ ಆಗತ್ತೆ ಇಲ್ಲಿಗೆ. ಸೊ ರೈಲ್ವೆ ಹಳಿನೂ ಪಾಸ್ ಆಗ್ಯದ್ರಲ್ಲೇ, ಹೀಗಾಗಿ ಇದು ಮೇಲೆ ಬ್ರಿಡ್ಜ್ ಇದು. ಸೊ ಇಲ್ಲಿಂದ ನಾವು ಶಾರ್ಟ್ಕಟ್ ಹೋದ್ವಿ ಅಂತಂದ್ರೆ ಈಗ ನಮಗೆ ಸ್ಟ್ರೈಟ್ ಹೋದಂಗೆ ಶಾರ್ಟ್ಕಟ್ಟಲ್ಲೇ ಒಂದು 10 ನಿಮಿಷನಾಗ 5-10 ನಿಮಿಷನಾಗ ಮುಟ್ಬಿಡ್ತೀವಿ ಅಂತ ಹೇಳ್ಬೋದು. ಸೊ ಈಗ ಬಂದ್ವಿ ನೋಡ್ರಿ ಚಿಕ್ಕಮ್ಮ ಅವ್ರ ಮನೆಗೆ. ಎಲ್ಲ ಜೋರು ನಡೆದೈತಿ. ಹೆಂಗದೀಪ? ಹಾಂ ಆರಾಮಾಗೈತಿಲ್ಲ? ನಮ್ಮ ಗಿರೀಶನ್ ಸಲುವಾಗೆ ಬಂದೇವ್ರಿಪ್ಪ ನಾವು. ಏನು ಮಾಡತ್ತೀವ? ಅರ್ಬಿಗೆ ಆಯ್ತೇನ? ಹೌದು ಬಾ. ಇವ ಇದೇನಿವ ಯಾರು ಮಕ್ಕೊಂಡ್ರಂತ ಮಾಡೇನಿ ನನಗೆ. ಹಾಂ ಹೋಗೋ ನೀನ. ಅಚಾನಕ್ ನೋಡಿದ್ರೆ ಹೆದರೇ ಬಿಡೋದು ಬಿಡು. ಕಲರು ಭಾರಿ ಐತಿ ಮೊದ್ಲು. ಅದು ನಿಮ್ದು ಹೌದು. ಅವು ಬೇಷ್ ಆಗೋದಿಲ್ಲ, ಅಲ್ಲಿ ಹೋಗಿ ಬಂದ್ರೆ ಮುಗೀತದ. ಹಾಂ ನಾವು ಹೊತ್ತಾಗಿದ್ದೀವಿ ಇವತ್ತು. ಥಂಡಿರ ಹೆಂಗೈತಿ ಚಿಕ್ಕಮ್ಮ? ನಿಮಗೂ ಇಲ್ಲಿ ಬೈಲಿಗೆ ಸಿಕ್ಕಾಪಟ್ಟೆ ಬರ್ತಿರ್ಬೇಕು. ಇವು ಮುಂಜಾನೆ ಹಂಗ ಕೆಲಸ ಮಾಡಿ ಜುಮ್ ಬಿಡ ಹಾಕೋಲ್ಲ ಒಟ್ಟು ಹಾಂ. ಹಂಗಾಗಿ ಬಿಸಿಲು ಬಿದ್ದಿಂದ ಬಾಗ್ಲ ತೊಳ ಚಲೋ ಬಿಡ್ವಾ. ನಾನು ಇವತ್ತು ಲೇಟಾಗಿ ಎದ್ದೇವ್ ಬಿಡು. ಚಾ ಕುಡ್ದಾಗ 9 ಆಗೈತಿ ಇವತ್ತು. ನಮ್ದು ಅಷ್ಟ, ಯಾಕಂದ್ರೆ ಆಕಿದು 11ಕ್ಕೆ ಇತ್ತು. ಅವ್ನ ಮತ್ತೆಲ್ಲ ತೋರ್ಸಿಟ್ಟಿವಿ. ನೆನಿಲ್ಲ ಅಂತೇಳಿ ನಾಷ್ಟ ಮಾಡ್ಕೊಂಡ್ ತಿಂದು ಕೊಟ್ಟನೆ ಹಾಕಿ ಮ್ಯಾಲ ಚಲೋ ಆತ್ಬಿಡ. ಒಣಗ್ತಾವ, ಬಿಸಿಲು ಸಿಕ್ಕಾಪಟ್ಟಿರ್ತೈತಿ. ಹೋಗಾಳ ಭವಾನಿ? ಇಲ್ಲಕ್ಕ ನನ್ನ ಕಾಲೇಜ್ ಐತೆ ಅಂದ್ಲು ನಾ ಕಾಲ್ ಮಾಡಿದಾಗ. ನಂಗಾರ ಅಲ್ಲೇ ಹೋಗ್ಬೇಕು, ಅಲ್ಲೇ ಅದಾರ ಅನ್ಕೊಂಡು ಹಚ್ಚಿದ್ದೆ ನಾನು. ಇಲ್ಲ ನೀನೇ ಬಂದಿವಿ. ನಾನು ರುದ್ರ ಹೇಳ್ಯಾನ ಅಂತ ಮಾಡಿದ್ದೆ. ಇಲ್ಲ ಆಮೇಲೆ ಹೇಳಿಲ್ಲ. ನಂಗೆ ನಿನ್ನೆ ಮೊನ್ನೆ ಸ್ವಲ್ಪ ಕೆಲಸ ಇತ್ತು. ಇವಾಗ ಶುಕ್ರವಾರ ಹೋದ್ರೆ ಅದು ಬಿಡು ಅಂದ್ಕೊಂಡೆ. ಚಲೋ ಅದು ಬಿಡು, ಡಿಸ್ಚಾರ್ಜ್ ಆಗಿದ್ದು ಭಾಳ ಚಲೋ ಸರಿನಾ? ಇದಾಗೈತಿಲ್ಲ ಈಗ, ವೀಕ್ನೆಸ್ ಹೋಗೈತಿಲ್ಲ? ಹ್ಞೂ ಇಲ್ಲ ನಾನು ತಗೋತೀವಿ. ಆರಾಮಿರಪ್ಪ. ತೊಳಿವ ಒಂದಿಟ್ಟ. ಹೋತ್ ಹಣ್ಣು ಹೋತ್ ಹಣ್ಣು ಹೋತ್. ಏನು ಯಾಕೆ ಹೋತ್? ಹಣ್ಣು ಹೋತ. ನಿನಗಿಲ್ಲ ಹಣ್ಣು ಹೋತ. ನನಗದೆ ನಿನಗಿಲ್ಲ. ನನಗೆ ಏನು ಮಾಡ್ತಿ? ಇದ್ರಕ್ಕೆಲ್ಲ ಹೋಗಿದ್ದಿಲ್ಲ. ನಾವು ಸುದ್ದಿ ಮಾಡಿಲ್ಲ ಅಷ್ಟೇ. ನಿನ್ನೆ ವಿಠಲನ ಜಾತ್ರೆ ತಂದು ನೀನು ಸುಟ್ಟಿ ಮಾಡಿದ್ಲ. ಯಾವ ಹೋಗೋದನೇ ಇಲ್ಲ. ಮೊದಲು ಪಾಲ್ಕಿ ಹಿಂಬಲ್ಲ ಇದ್ದ ನೋಡು. ಹಣ್ಣಿಲ್ಲ ನನಗೆ ಕೊಡು. ನನಗೆ ಹಿಡ್ಕೊರ್ ನನಗೆ ತಮ್ಮ ಇಲ್ಲೇ. ಹೋದ್ಲ ನಿನ್ನೆ, ಇವತ್ತು 11ಕ್ಕೆ ಇತ್ತು ಡ್ಯೂಟಿ. ಹೋದ್ಲ. ತೊಂಬ ಕೊಡು, ಹಣ್ಣು ಕೊಡು. ತೊಂಡಿ ಭಾಳ ಆಯ್ತು ನಿನ್ನೆ ಸುಟ್ಟು. ಮರ್ಕ ಬಿಡಿಸ್ಕೊಂಡೇನ? ಹೌದಾ? ಚಡ್ಡಿ ಬೇರೆ ಯಾರು ಕೊಟ್ಟಾರ ಇದನ್ನಕ್ಕಿಗೆ? ಬಡ್ಡೆ ಗಿಫ್ಟನ ಇದಕ್ಕಿದೆ? ನೋಡ್ರಿಪ್ಪ ನಮ್ಮ ಭವಾನಿ ಟೆಡ್ಡಿ ಬೇರ್ ಬಂದ ತಕ್ಷಣ ಹೆದ್ರೆ ಬಿಟ್ಟೆ ನಾನು. ಹೆಂಗೆ ಮನೆಗೆ ಶಾಣ ನೋಡೋದನ್ನ ಬೆಡ್ ಮೇಲೆ ನೋಡಿ. ಆಕೆ ತೊಗೊಂಡು ಆಕಿಗೆ ಬೇಕಂತೇಳಿ
ಅದ ಅಂತೀನಿ ಮತ್ತೇನೆ ನೋಡ್ರಿ ನಮ್ಮ ಭವಾನಿ ಟೆಡ್ಡಿ ಬೇರೆ ಇದೆ ಆಕೆ ಕಾಲೇಜಿಗೆ ಹೋಗ್ಯಾಳ ಆಕಿಲ್ಲ. ನಮ್ಮ ಗಿರೀಶಿಗೆ ಹುಷಾರಿರಲಿಲ್ಲ ಪಾಪ 2 ದಿವಸ STMದಾಗ ಅಡ್ಮಿಟ್ ಇದ್ದ.